ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಶ್ರೀಮಚ್ಚಂದ್ರಕರಾಧರಾತ್ಮಜಮಜಂ ಶೃಂಗಾರ ಶೋಭಾಕೃತಿಂ ಗೌರೇಪೇನ ಘನಸ್ತನಾಮಿತಭಯಸ್ಸಾರಜ್ಞವಾಜ್ಞಾಸನಂ ಬಾಲೇಶ ಪ್ರಕಟಾಭಿಮಾನ ಜಲದೋ ದಂಚತ್ ಪ್ರಚಂಡಾನಿಲಂ ಸುಬ್ರಹ್ಮಣ್ಯಂ ಅಗಣ್ಯ ಪುಣ್ಯಚರಿತಂ ಒಂದೇ ಪರಂ ದೇಶಿಕಂ. ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ. ಆತ್ಮೀಯರೇ, ಇಂದು 8ನೇ ತಾರೀಕು 4ನೇ ತಿಂಗಳು 2026ನೇ ಇಸ್ವಿ ಬುಧವಾರ. ಈ ದಿವಸದ ಪಂಚಾಂಗವನ್ನು ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಕೃಷ್ಣ ಪಕ್ಷದ ಷಷ್ಠಿ ತಿಥಿಯಾಗಿರತಕ್ಕಂತಹದ್ದು. ವಾರ ಬುಧವಾರವಾಗಿದೆ. ಈ ದಿವಸದ ನಕ್ಷತ್ರ ಮೂಲಾ ನಕ್ಷತ್ರ ಇದೆ. ಈ ದಿವಸದ ಯೋಗ ವರಿಯಾನ್ ನಾಮ ಯೋಗ ಇದೆ. ವಣಿಜ ಕರ್ಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿವಸ ಅತ್ಯಂತ ವಿಶೇಷವಾದಂತಹ ದಿವಸವಾಗಿರತಕ್ಕಂತಹದ್ದು. ಬುಧವಾರವಾದ್ದರಿಂದ ಸುಬ್ರಹ್ಮಣ್ಯೇಶ್ವರನ ಆರಾಧನೆಯನ್ನ ಇವತ್ತಿನ ದಿವಸ ಮಾಡಿಕೊಳ್ಳುವುದರಿಂದ ವಿದ್ಯಾರ್ಥಿ ಜೀವನದಲ್ಲಿರುವವರಿಗೆಲ್ಲರಿಗೂ ಸಹಿತವಾಗಿ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಇಂದಿನ ದಿವಸದ ಖಗೋಳದ ಸ್ಥಿತಿಯನ್ನು ನೋಡುವಾಗ ಮೇಷರಾಶಿಯಲ್ಲಿ ಶುಕ್ರ ಇದ್ದಾನೆ, ವೃಷಭ ಶೂನ್ಯವಾಗಿದೆ. ಮಿಥುನ ರಾಶಿಯಲ್ಲಿ ಗುರು ಮತ್ತು ಮಾಂದ್ಯರ ಯುತಿ. ಕರ್ಕಾಟಕ ರಾಶಿ ಶೂನ್ಯ, ಸಿಂಹರಾಶಿಯಲ್ಲಿ ಕೇತು. ಕನ್ಯಾ, ತುಲಾ, ವೃಶ್ಚಿಕ ಈ 3 ರಾಶಿಯು ಶೂನ್ಯ ರಾಶಿಯಾಗಿದೆ. ಮೂಲಾ ನಕ್ಷತ್ರದಲ್ಲಿ ಧನು ರಾಶಿಯಲ್ಲಿ ಇವತ್ತಿನ ದಿವಸ ಚಂದ್ರ ಇದ್ದಾನೆ. ಮಕರ ಶೂನ್ಯ, ಕುಂಭರಾಶಿಯಲ್ಲಿ ರಾಹು ಮತ್ತು ಬುಧರ ಯುತಿ. ಮೀನ ರಾಶಿಯಲ್ಲಿ ರವಿ, ಶನಿ ಮತ್ತು ಕುಜರ ಯುತಿ. 3 ಪಾಪಗ್ರಹಗಳು ಸಹಿತವಾಗಿ ಮೀನರಾಶಿಯನ್ನು ಸೇರಿದೆ. ಹೀಗಿರುವಾಗ ಇವತ್ತಿನ ದಿವಸದ 12 ರಾಶಿಯವರ ಫಲ ಹೇಗಿದೆ ನೋಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ವ್ಯಯಸ್ಥಾನದಲ್ಲಿ ವ್ಯಯ 7.5 ನಡೀತಾ ಇದೆ. ಮೊದಲೇ ಬಹಳಷ್ಟು ಕಷ್ಟದಲ್ಲಿದ್ದೀರಿ. ಕೈಗೆ ಬಂದ ಹಣ ಸಹಿತವಾಗಿ ಖರ್ಚಾಗಿ ಹೋಗ್ತದೆ. ನೆಂಟರಿಷ್ಟರು ಮನೆಗೆ ಬರುವಂತಹ ದಿವಸ. ಕೆಲವರಿಗೆ ಮಾನಸಿಕವಾದಂತಹ ಗೊಂದಲಗಳು, ಆರ್ಥಿಕವಾದ ಅಭಿವೃದ್ಧಿ ಇಲ್ಲ. ವ್ಯಾಪಾರ ವಹಿವಾಟಿನಲ್ಲಿ ಸಾಕಷ್ಟು ತೊಂದರೆಗಳು ಆಗ್ತದೆ ಅಂತ ಕಾಣುತ್ತೆ, ಆಗೋದಿಲ್ಲ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಕುಜಶಾಂತಿ, ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಅಥವಾ ಸಾಧ್ಯವಾದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3, 6, 9 ಬಳಸಿಕೊಳ್ಳಿ. ಜೊತೆಯಲ್ಲಿ ಹಸಿರು ಬಣ್ಣದ ಬಟ್ಟೆಗಳು, ಕೆಂಪು ಬಣ್ಣದ ಬಟ್ಟೆಗಳು, ಕೇಸರಿ ಬಣ್ಣದ ಬಟ್ಟೆಗಳು, ಕಂದು ಬಣ್ಣದ ಬಟ್ಟೆಗಳೆಲ್ಲ ನಿಮಗೆ ಇವತ್ತಿನ ದಿವಸ ಅನುಕೂಲವನ್ನು ತರ್ತದೆ. ಕೆಂಪು ಬಣ್ಣದ ಹಸುಗಳಿಗೆ ಗ್ರಾಸವನ್ನು ನೀಡುವುದರಿಂದ ಕ್ಷೇಮ ಉಂಟಾಗ್ತದೆ. 9ರ ಸಂಖ್ಯೆ ನಿಮಗೆ ಅತ್ಯಂತ ಪ್ರಮುಖವಾಗಿರತಕ್ಕಂತಹದ್ದು ಇವತ್ತಿನ ದಿವಸ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಪೂರ್ವ ದಿಕ್ಕಿನಲ್ಲಿಯ ವ್ಯವಹಾರದಿಂದ ಕ್ಷೇಮ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯು ವ್ಯಯದಲ್ಲಿ. ನಿಮಗೂ ಇಂದು ಖರ್ಚೆ. ಜ್ಯುವೆಲರಿ ಇತ್ಯಾದಿ ವ್ಯಾಪಾರ ವ್ಯವಹಾರವನ್ನು ಮಾಡಿಕೊಂಡು ಖರ್ಚಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಹಾಗಂತ ನಷ್ಟ ಅಂತಲ್ಲ. ಈ ಹಣವನ್ನ ಮತ್ತೊಂದು ಕಡೆ ಹಾಕಿರ್ತೀರಿ, ಅದು ನಷ್ಟವಾಗುವುದಿಲ್ಲ. ಅದು ವೃದ್ಧಿಯಾಗುವಂತಹ ಸಾಧ್ಯತೆ ಅಥವಾ ಅದು ಸ್ಥಿರವಾಗಿ ನಿಲ್ಲುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಧನಸ್ಥಾನದಲ್ಲಿ ಗುರು ಶತ್ರುವಿನ ಮನೆಯಲ್ಲಿದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ. ಲಾಭಾಧಿಪತಿ ಅವನು ಧನಸ್ಥಾನದಲ್ಲಿ ಶತ್ರುವಿನ ಮನೆಯಲ್ಲಿ ನಿಂತ್ಕೊಂಡಿದ್ದಾನಪ್ಪ ಅಂದ್ರೆ ಬರಬೇಕಾದಂತಹ ಹಣ ಬರುವುದಿಲ್ಲ. ವ್ಯಾಪಾರ ವ್ಯವಹಾರಗಳು ಅಷ್ಟಕ್ಕಷ್ಟೇ. ಮಾನಸಿಕವಾದಂತಹ ತೊಂದರೆಗಳು, ಕೌಟುಂಬಿಕವಾದಂತಹ ಕಲಹಗಳು, ಬಂಧು ಬಾಂಧವರ ಅವಹೇಳನ ಇವೆಲ್ಲ ವೃಷಭ ರಾಶಿಯವರಿಗೆ. ಈ ಎಲ್ಲ ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಇವತ್ತಿನ ದಿವಸ ಲಕ್ಷ್ಮೀ ದೇವಿಯ ಪ್ರಾರ್ಥನೆ, ಗೊರವನಹಳ್ಳಿ ಅಮ್ಮನವರ ದರ್ಶನ, ಜೊತೆಯಲ್ಲಿ ಕೆಂಪು ಬಣ್ಣದ ಕಮಲ ಪುಷ್ಪದ ಅರ್ಪಣೆ, ಜೊತೆಯಲ್ಲಿ ಬಿಳಿ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡುವುದು ಅಥವಾ ದಾನವನ್ನು ಮಾಡುವುದರಿಂದ ಉತ್ತಮ ಫಲ. 9, 6 ನಿಮಗೆ ಅನುಕೂಲವನ್ನು ತರ್ತದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ ವೃಷಭ ರಾಶಿಯವರಿಗೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧ ಭಾಗ್ಯ ರಾಶಿಯಲ್ಲಿದ್ದಾನೆ. ತಂದೆ ತಾಯಿ ಇದ್ದರೆ ಅವರಿಗೆ ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು, ಅವರಿಗೆ ಬರಬೇಕಾದಂತಹ ಹಣ, ಪೆನ್ಷನ್ ಹಣ ಇತ್ಯಾದಿಗಳು ಕೈಗೆ ಸೇರುವಂತಹ ಸಾಧ್ಯತೆ, ಅಥವಾ LIC ಏನಾದರೂ ಕಟ್ಟಿಟ್ಟಿದ್ದಲ್ಲಿ ಅದು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ತಂದೆ ತಾಯಿಗಳ ವಿಚಾರದಲ್ಲಿ ಆಸಕ್ತಿ ಗೌರವ ಇದ್ದಲ್ಲಿ ನಿಮಗೆ ಅನುಕೂಲ ಉಂಟಾಗುವಂತಹ ಲಕ್ಷಣಗಳು. ಪಿತ್ರಾರ್ಜಿತವಾದಂತಹ ಆಸ್ತಿ ಪಾಸ್ತಿಗಳು ಲಭ್ಯವಾಗುವಂತಹ ಸಾಧ್ಯತೆ ಮಿಥುನ ರಾಶಿಯವರಿಗೆ. ನೋಡಿ, ನಿಮ್ಮ ರಾಶಿಯಿಂದ ಕರ್ಮ ರಾಶಿಯಲ್ಲಿ ಪಾಪಗ್ರಹಗಳು ಇದ್ದದ್ದರಿಂದ ಮಾಡುವಂತಹ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಲೋಪ ಉಂಟಾಗುವಂತಹದ್ದಿದೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು 3, 6 ಸಂಖ್ಯೆಯನ್ನು ಉಪಯೋಗಿಸಿಕೊಳ್ಳಿ. ಹಸಿರು ಬಣ್ಣ ಮತ್ತು ಕೇಸರಿ ಬಣ್ಣದ ಬಟ್ಟೆಯನ್ನು ಉಪಯೋಗಿಸಿಕೊಳ್ಳಿ. ಪೂರ್ವ ದಿಕ್ಕಿನಲ್ಲಿರತಕ್ಕಂತಹ ವಿಷ್ಣು ದೇವಾಲಯಕ್ಕೆ ಹೋಗುವುದರಿಂದ
ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣಗಳು. ಸಾಧ್ಯವಾದರೆ ವೆಂಕಟೇಶ್ವರನ ಸನ್ನಿಧಾನಕ್ಕೆ ಹೋಗಿ ಬರಬಹುದು. ಕಷ್ಟಗಳೆಲ್ಲ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ ಮಿಥುನ ರಾಶಿಯವರಿಗೆ ಇವತ್ತಿನ ಕಾಲದರ್ಶನದಲ್ಲಿ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಆಗಿರತಕ್ಕಂತಹ ಚಂದ್ರನು 6ನೇ ಮನೆಯಲ್ಲಿದ್ದಾನೆ. ಅದನ್ನು ನೀಚದಿಂದ ಬಿಡುಗಡೆ ಆಗಿದೆ. ಆರೋಹಣ ಸ್ಥಿತಿಯಲ್ಲಿದ್ದಾನೆ ಅಂದಾಗ ಒಳ್ಳೆಯ ಸತ್ಫಲಗಳು ಲಭಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಶತ್ರುಗಳು ಮಿತ್ರರಾಗುವಂತಹ ಸಂದರ್ಭ ಇರತಕ್ಕಂತಹದ್ದು. ಸ್ತ್ರೀಯರಿಗೆ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಹೊಸ ಮನೆಗೆ ಹೋಗುವಂತಹ ಯೋಗ ಲಕ್ಷಣಗಳು, ಹೊಸ ಬಾಡಿಗೆ ಮನೆ ಆಗಿರ್ಲಿ ಅಥವಾ ಹೊಸತಾದಂತಹ ಮನೆಗೆ ಹೋಗುವಂತಹ ಲಕ್ಷಣ, ಇವೆಲ್ಲವೂ ನಿಮಗೆ ಶುಭಕರವಾಗಿರತಕ್ಕಂತಹದ್ದು. ನಿಮ್ಮ ರಾಶಿಯಿಂದ 7ನೇ ಭಾವಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದರಿಂದ ಭಾಗ್ಯ ವೃದ್ಧಿ, ಮನಸ್ಸಿಗೆ ಒಂದು ರೀತಿಯಂತಹ ಉಲ್ಲಾಸ. ಆದರೆ ಗುರುಬಲ ಇಲ್ಲ, ಅದಕ್ಕೋಸ್ಕರವಾಗಿ ಗುರು ಶಾಂತಿಯನ್ನು ಮಾಡ್ಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಧಾರಣೆ, 2ರ ಸಂಖ್ಯೆ ಅನುಕೂಲ, ಜೊತೆಯಲ್ಲಿ ಬಿಳಿ ಬಣ್ಣದ ಹಸುಗಳಿಗೆ ಗ್ರಾಸವನ್ನು ನೀಡುವುದರಿಂದ ಕಷ್ಟ ನಿವಾರಣೆ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ಅಷ್ಟಮ ಶನಿ ಕಾಟದಿಂದ ಸಾಕಷ್ಟು ತತ್ತರಿಸಿ ಹೋಗಿದ್ದೀರಿ. ಹಲವು ವಿಚಾರದಲ್ಲಿ ತೊಂದರೆ ಉಂಟಾಗಿದೆ. ಕೆಲವರಿಗಂತೂ ಋಣಭಾರ ಜಾಸ್ತಿ ಆಗಿರತಕ್ಕಂತಹದ್ದು. ಹೊರಲಿಕ್ಕಾಗದೇ ಹೋದಷ್ಟು ಸಾಲಬಾಧೆ, ತೀರಿಸಲಿಕ್ಕಾಗದೇ ಹೋದಷ್ಟು ಸಾಲಬಾಧೆ. ನಿಮ್ಮ ಸಂಬಳ ಏನೂ ಅಲ್ಲ, ಅಷ್ಟು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಆ ಸಾಲ ಬಾಧೆಯಿಂದ ನಿಮಗೆ ತಲೆ ಎತ್ತಲಿಕ್ಕಾಗಲ್ಲ, ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಆಗೋದಿಲ್ಲ, ತಲೆ ಬೇನೆ, ಮನಸ್ಸಿಗೆ ಉಲ್ಲಾಸ ಇಲ್ಲ ಇತ್ಯಾದಿ ಉಂಟಾಗುವಂತಹ ಲಕ್ಷಣಗಳು. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ. ನರಸಿಂಹದೇವರ ಅನುಗ್ರಹದಿಂದ ಅಥವಾ ಯೋಗ ನರಸಿಂಹನ ಅನುಗ್ರಹದಿಂದ ನಿಮ್ಮ ಕಷ್ಟಗಳು ನಿವಾರಣೆ, ದುರಿತಗಳ ದೋಷ ನಿವಾರಣೆಗಾಗಿ 1ರ ಸಂಖ್ಯೆಯ ಬಳಕೆ, ಕೆಂಪು ವಸ್ತ್ರಗಳು, ಶಂಭು ಆರಾಧನೆ ಮಾಡ್ಕೊಳ್ಳಿ, ಶುಭವಾಗುತ್ತೆ ಸಿಂಹರಾಶಿಯವರು. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಕರ್ಮರಾಶಿಯಲ್ಲಿ ಗುರು ಇದ್ದದ್ರಿಂದ ಒಳ್ಳೆಯ ಕರ್ಮಯೋಗ. ನೀವು ಯಾವುದೇ ರೀತಿಯಾದಂತಹ ಕರ್ಮಕಾಂಡಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಹೋಮ ಹವನಾದಿಗಳನ್ನು ಮಾಡ್ತೀರಿ, ಅದರಲ್ಲಿ ಒಳ್ಳೆಯ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ, ಅಭಿವೃದ್ಧಿ ಆಗುವಂತಹ ಸಾಧ್ಯತೆ ಇದೆ, ಒಳ್ಳೆ ಹೆಸರು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಹಾಗಂತ ವ್ಯವಹಾರದಲ್ಲಿ ಸಾಕಷ್ಟು ಸೋಲು. 7ನೇ ಮನೆಯಲ್ಲಿ ಕುಜ ಇದ್ದಾನೆ, ರವಿ ಇದ್ದಾನೆ, ಶನಿ ಇದ್ದಾನೆ. ಮಾಡುವಂತಹ ಕೆಲಸ ಕಾರ್ಯಗಳೆಲ್ಲ ನಿಷ್ಪ್ರಯೋಜನವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮರಗೆಲಸ ಏನಾದ್ರು ಮಾಡಿಸ್ತೀರಿ, ಅದರಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಫಾರೆಸ್ಟ್ನವರ ಕಾಟ, ಅಥವಾ ನೀವೇನಾದರೂ ಹೊಸ ಹೊಸ ವಿಚಾರಗಳನ್ನು ಇಟ್ಟುಕೊಂಡು ಭೂ ಸಂಬಂಧವಾದಂತಹ ವ್ಯವಹಾರವನ್ನು ಮಾಡ್ತೀರಿ, ಅದರಲ್ಲೂ ಸಹಿತವಾಗಿ ಆರಕ್ಷಕರ ಭಯ ಉಂಟಾಗುವಂತಹ ಸಾಧ್ಯತೆಗಳು. ನೀವು ಹೊಸದಾಗಿ ಏನಾದ್ರು ಶಾಲಾ ಕಾಲೇಜ್ ಇತ್ಯಾದಿಗಳನ್ನು ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡ್ತೀರಿ, ಅದಕ್ಕೆ 108 ವಿಘ್ನಗಳು, ದೋಷಗಳು ಸಾಕಷ್ಟು ಇರತಕ್ಕಂತಹದ್ದು ಕನ್ಯಾ ರಾಶಿಯವರಿಗೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಗಣಹೋಮ. ಸಾಧ್ಯವಾದರೂ ಒಂದು ಗಣಹೋಮ ಮಾಡ್ಕೊಳ್ಳಿ. 2 ಕಾಯಿ ಗಣಹೋಮ ಅಥವಾ 4 ಕಾಯಿ ಗಣಹೋಮ ಮಾಡ್ಕೊಳ್ಳಿ. ಆಗ ನಿಮ್ಮ ವ್ಯವಹಾರಗಳೆಲ್ಲ ಸರಳವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮನಸ್ಸಿನ ನೆಮ್ಮದಿಗಾಗಿ ಗಣೇಶನ ಪ್ರಾರ್ಥನೆ, ಕಾರ್ಯಸಿದ್ಧಿಗಾಗಿ ಗಣೇಶ ಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕನ್ಯಾ ರಾಶಿಯವರಿಗೆ ಶುಭ ಉಂಟಾಗುವಂತಹ ಲಕ್ಷಣಗಳು. ಕನ್ಯಾ ರಾಶಿಯವರು ವಿಶೇಷವಾಗಿ ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಬಳಸಿಕೊಳ್ಳಿ. ಹಸಿರು ಬಣ್ಣದ ಬಟ್ಟೆಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ ಕನ್ಯಾ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಲ್ಲಿ ಗುರು ಭಾಗ್ಯವೃದ್ಧಿ, ತಂದೆಗೆ ಅನುಕೂಲ, ತಂದೆಗೆ ಬರಬೇಕಾದಂತಹ ಹಣಕಾಸುಗಳು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಅಥವಾ ತಂದೆಗೆ ಸಿಗಬೇಕಾದಂತಹ ಆಸ್ತಿ ಪಾಸ್ತಿಗಳು ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮನಸ್ಸಿಗೆ ಒಂದು ರೀತಿಯಾದಂತಹ ಸಮಾಧಾನ. ಮನೆಯ ಹಿರಿಯರ ಗೌರವವನ್ನು ಕಾಪಾಡಿಕೊಳ್ಳುವಲ್ಲಿ ತಂದೆಗೆ ಅಗ್ರಸ್ಥಾನ. ಕೌಟುಂಬಿಕವಾಗಿ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆಗಳು. ವ್ಯಾಪಾರ ವ್ಯವಹಾರಸ್ಥರಿಗೆ ಸಾಕಷ್ಟು ಲಾಭ. ಜೊತೆಯಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶುಕ್ರನ ದೃಷ್ಟಿ ಇದ್ದದ್ದರಿಂದ ಜ್ಯುವೆಲರಿ ಇತ್ಯಾದಿಗಳ ವ್ಯಾಪಾರಸ್ಥರಿಗೆಲ್ಲರಿಗೂ ಒಳ್ಳೆಯ ಲಾಭ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಇವತ್ತಿನ ದಿವಸ ಅನ್ನಪೂರ್ಣೇಶ್ವರಿ ಲಕ್ಷ್ಮೀ ಯಕ್ಷೇವ ಭೃಗುನಂದನ ಹೇಳುವ ಪ್ರಕಾರವಾಗಿ ಭೃಗುನಂದನನ ಆರಾಧನೆಯನ್ನ ಮಾಡಿಕೊಳ್ಳುವುದರಿಂದ, ಭೃಗುನಂದನ ಅಂದ್ರೆ ಶುಕ್ರನ ಆರಾಧನೆಯನ್ನ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುವಂತಹ ಲಕ್ಷಣಗಳು. ಮಾಡಿಕೊಳ್ಳಿ, ಅದರಿಂದ ಶುಭ ಉಂಟಾಗ್ತದೆ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಭಾಗ್ಯಾಧಿಪತಿ ಧನಸ್ಥಾನದಲ್ಲಿ ನೋಡಿ, ಸ್ತ್ರೀಯರಿಂದ ಭಾಗ್ಯ, ಸ್ತ್ರೀಯರಿಂದ ಧನ ಲಾಭ ಉಂಟಾಗುವಂತಹ ಲಕ್ಷಣಗಳು. ಸಾಕಷ್ಟು ಜನ ಸ್ತ್ರೀಯರಿಗೆ ನೀವು ಹಣ ಕೊಟ್ಕೊಂಡಿದ್ದೀರಿ. ಆ ಹಣ ಅಲ್ಪ ಸ್ವಲ್ಪ ಮಟ್ಟಿಗೆ ಇಂದಿನ ದಿವಸ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸ್ತ್ರೀ ಸಂಘ ಇತ್ಯಾದಿಗಳನ್ನು ಕಟ್ಟಿಕೊಂಡಂತಹ ವ್ಯಕ್ತಿಗಳಿಗೆ ಸಾಕಷ್ಟು ಅಭಿವೃದ್ಧಿ. ಸಂಘದಿಂದಲೇ ಸಾಕಷ್ಟು ಭಜನೆ ಕಾರ್ಯಕ್ರಮ, ಸಂಘದಿಂದಲೇ ವಿಶೇಷವಾದಂತಹ ಹೋಮ ಹವನ ಜಪತಪಾದಿಗಳನ್ನು ಮಾಡಿಸೋದು, ಅಥವಾ ದೇವತಾ ಆರಾಧನೆಯನ್ನ ಮಾಡಿಸೋದು, ಅಥವಾ ಸಜ್ಜನನ್ನ ಕರೆಸಿ ಅವರ ಮೂಲಕವಾಗಿ ಹರಿಕತೆ ಇತ್ಯಾದಿಗಳನ್ನು ಮಾಡಿಸೋದು, ಇವೆಲ್ಲ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಸಾಕಷ್ಟು ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ವೃಶ್ಚಿಕ ರಾಶಿಯವರಿಗೆ. ಕಾರಣ ಚಂದ್ರನು ದ್ವಿತೀಯ ಸ್ಥಾನದಲ್ಲಿದ್ದು
ಗುರುವಿನ ದೃಷ್ಟಿ ಇದ್ದದ್ದರಿಂದ. ಆದರೆ ಕೆಲವರಿಗೆ ಪಂಚಮ ಶನಿಯ ಕಾಟ, ಅಪವಾದಗಳನ್ನು ಹೊರಬೇಕಾದಂತಹ ಸಂದರ್ಭ, ದಂಡವನ್ನು ತೆರಬೇಕಾದಂತಹ ಸಂದರ್ಭ. ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅಷ್ಟಮದಲ್ಲಿ ಗುರು ಇದ್ದದ್ದರಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಹಾನಿ, ಆರೋಗ್ಯದಲ್ಲೂ ಏರುಪೇರಾಗುವಂತಹ ಸಂದರ್ಭ ಇದೆ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಗುರು ಶಾಂತಿ ಮಾಡ್ಕೊಳ್ಳಿ. ಕಷ್ಟ ದೋಷ ನಿವಾರಣೆಗಾಗಿ ಸುಬ್ರಹ್ಮಣ್ಯನ ಮೊರೆ ಹೋಗಿ, ಆಗ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. 9 ನಿಮ್ಮ ಸಂಖ್ಯೆ. ಕೆಂಬಣ್ಣದ ಬಟ್ಟೆಗಳು ನಿಮಗೆ ಅನುಕೂಲ. ಉತ್ತರ ದಿಕ್ಕು ನಿಮ್ಮ ವ್ಯವಹಾರಕ್ಕೆ ಕ್ಷೇಮ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದಾನೆ. ಒಳ್ಳೆಯ ಯೋಗಗಳು ನಿಮಗೆ ಲಭ್ಯವಾಗುವಂತಹ ಸಾಧ್ಯತೆಗಳು. ಸಪ್ತಮದಲ್ಲಿ ಗುರು ಇದ್ದು ನೋಡ್ತಾ ಇದ್ದಾನೆ. ಆದರೆ ವ್ಯಾಧೀರ್ಘಾಸ್ಯ ಶಿರೋದರ, ಶನಿಯ ದೃಷ್ಟಿ ಇದೆ ನಿಮ್ಮ ರಾಶಿಯ ಮೇಲೆ, 10ನೇ ದೃಷ್ಟಿ. ದೀರ್ಘಕಾಲದವರೆಗೆ ವ್ಯಾಧಿ ಎಳೆಯುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೀರ್ಘಕಾಲದ ರೋಗ, ದೀರ್ಘಕಾಲದ ಜಾಡ್ಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರು ದೀರ್ಘಕಾಲದಿಂದ ಜಾಡ್ಯವನ್ನು ಅನುಭವಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ನಿಮಗೆ ಅದರಿಂದ ಹೊರಗೆ ಬರುವಂತಹ ಸಂದರ್ಭ ಇರತಕ್ಕಂತಹದ್ದು. 4ನೇ ಮನೆಯಲ್ಲಿ ಶನಿ ಮಹಾತ್ಮ ವಾಹನ ಸ್ಥಾನದಲ್ಲಿದ್ದರಿಂದ ದೂರ ಪ್ರಯಾಣದಿಂದ ಸ್ವಲ್ಪ ಮಟ್ಟಿಗೆ ವಾಹನಕ್ಕೆ ಹಾನಿ ಉಂಟಾಗುವಂತಹ ಸಾಧ್ಯತೆಗಳು. ಸ್ವಲ್ಪ ಜಾಗ್ರತೆ ಬೇಕು ನೋಡಿ. 4ನೇ ಮನೆಯಲ್ಲಿ ಆರೋಗ್ಯ ಸ್ಥಾನದಲ್ಲಿ ಶನಿ ಮಹಾತ್ಮನ ಜೊತೆಯಲ್ಲಿ ಕುಜನಿದ್ದಾನೆ. ಕುಬುದ್ಧಿಯವರಿಂದ ವಾಹನಕ್ಕೆ ತೊಂದರೆ ಅಥವಾ ನಿಮಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು. ದೋಷ ನಿವಾರಣೆಗೆ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಸುಬ್ರಹ್ಮಣ್ಯೇಶ್ವರ ಶಾಂತಿ, ಸುಬ್ರಹ್ಮಣ್ಯ ಜಪ, ಮೃತ್ಯುಂಜಯ ಜಪ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3. ನೀವು ಬಳಸಬೇಕಾಗಿರ್ತಕ್ಕಂತಹ ಬಣ್ಣ ಹಳದಿ. ದಿಕ್ಕಿನ ದೃಷ್ಟಿಯಲ್ಲಿ ನೋಡುವಾಗ ಉತ್ತರ ದಿಕ್ಕು. ಧನುರಾಶಿಯವರಿಗೆ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ಚಂದ್ರನು ವ್ಯಯದಲ್ಲಿ, ಸಪ್ತಮಾಧಿಪತಿ ವ್ಯಯದಲ್ಲಿದ್ದಾನೆ. ಹೀಗಾಗಿ ದಾಂಪತ್ಯ ನಾಶ, ಕುಟುಂಬದಲ್ಲಿ ಕಲಹ, ಹಿರಿಯವರಿಂದ ಆಗ್ರಹ, ಜೊತೆಯಲ್ಲಿ ಬಂಧುಗಳ ಪ್ರೀತಿ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ತೃತೀಯ ಸ್ಥಾನದಲ್ಲಿ ಶನಿ ಮತ್ತು ಕುಜರ ಯುತಿ, ಸಹೋದರಿಯರಿಂದ ಕಿರುಕುಳ, ಕೌಟುಂಬಿಕ ಸಮಸ್ಯೆಗಳು ಜಾಸ್ತಿ ಆಗುವಂತಹ ಲಕ್ಷಣಗಳು ಮಕರ ರಾಶಿಯವರಿಗೆ. ಕೌಟುಂಬಿಕವಾಗಿ ಪರಿಹಾರವನ್ನು ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ರೋಗ ಶಮನ ಶಾಂತಿಯನ್ನ ಮಾಡಿಕೊಳ್ಳುವುದರಿಂದ, ಆರೋಗ್ಯ ವೃದ್ಧಿಗಾಗಿ ಆರೋಗ್ಯ ಸೂಕ್ತ ಪಠನವನ್ನು ಮಾಡಿಸುವುದರಿಂದ, ಪಂಚಾಯತನ ಪೂಜೆಯನ್ನು ಮಾಡಿಸಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ ಇದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8. ಉತ್ತರ ದಿಕ್ಕು, ಕಪ್ಪು ಬಣ್ಣ, ಇವೆಲ್ಲವೂ ನಿಮಗೆ ಅನುಕೂಲಕರವಾಗಿದೆ. ಮಾಡಿಕೊಳ್ಳಿ ಮಕರ ರಾಶಿಯವರು. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ಧನಸ್ಥಾನದಲ್ಲಿ ಶನಿ ಮಹಾತ್ಮನಿದ್ದಾನೆ. ಹಣಕಾಸಿನ ವಿಚಾರದಲ್ಲಿ ಮಂದಧನ ಪ್ರಾಪ್ತಿ. ನಿಮ್ಮ ನಿರೀಕ್ಷೆ ಅಷ್ಟಂತೂ ಬರೋದಿಲ್ಲ. ಅಲ್ಪ ಸ್ವಲ್ಪ ಏನಾದರೂ ಬರುವುದು. ಸ್ವಲ್ಪ ಸಾಲ ಸೋಲ ಹುಟ್ಟಿತ್ತು. ಕೈ ತುಂಬ ಹಣ ಓಡಾಡ್ತದೆ. ಮನಸ್ಸಿಗೆ ಒಂದು ರೀತಿಯಂತಹ ಸಮಾಧಾನ, ಕೆಲಸ ಕಾರ್ಯಗಳನ್ನು ಜರುಗಿಸುವಂತಹ ಸಂದರ್ಭ, ವ್ಯವಹಾರದಲ್ಲಿ ಮುಂಚೂಣಿಯಲ್ಲಿ ಇರ್ತೀರಿ. ಇದೆಲ್ಲ ಇರತಕ್ಕಂತಹದ್ದು ಇವತ್ತಿನ ದಿವಸ ಕುಂಭರಾಶಿಯವರಿಗೆ. ಕುಂಭರಾಶಿಯವರು ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿ ಮಾಡಿಕೊಳ್ಳಿ. ಸಾಧ್ಯವಾದರೆ ಶನಿ ಶಿಂಗಾಪುರಕ್ಕೆ ಹೋಗಿ ಬರುವುದರಿಂದ ಕ್ಷೇಮ ಉಂಟಾಗ್ತದೆ. ಎಳ್ಳೆಣ್ಣೆಯಿಂದ ಶನಿ ದೇವರಿಗೆ ಅಭಿಷೇಕ, ಆಂಜನೇಯನಿಗೆ ಅಭಿಷೇಕ ಮಾಡಿ, ಎಳ್ಳೆಣ್ಣೆಯಿಂದ ಆಂಜನೇಯನಿಗೆ ದೀಪವನ್ನು ಹಚ್ಚಿ, ಆಗ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣಗಳು. ದೋಷ ನಿವಾರಣೆಗೆ ಆಂಜನೇಯನ ಅನುಗ್ರಹ ಬೇಕು. 8ರ ಸಂಖ್ಯೆಯ ಬಳಕೆ, 4 ಬೇಕಾದರೂ ಉಪಯೋಗಿಸ್ಕೊಳ್ಬಹುದು. ಉತ್ತರ ದಿಕ್ಕು ನಿಮಗೆ ಅನುಕೂಲವನ್ನು ತರುತ್ತದೆ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಪ್ರಯೋಜನವನ್ನು ತರುತ್ತದೆ. ಪ್ರಯೋಜನವನ್ನು ಪಡ್ಕೊಳ್ಳಿ, ಶುಭ ಉಂಟಾಗ್ತದೆ ಕುಂಭರಾಶಿಯವರು. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮಲ್ಲೇ ಶತ್ರುಗಳಿದ್ದಾರೆ. ಮನೆಯಲ್ಲೇ ಶತ್ರುಗಳು, ವ್ಯಾಪಾರ ಸ್ಥಳದಲ್ಲೇ ಶತ್ರುಗಳು, ಅಥವಾ ಉದ್ದಿಮೆ ಸ್ಥಳದಲ್ಲಿ ಶತ್ರುಗಳು, ನಿಮ್ಮ ಕೆಲಸಗಾರರೇ ನಿಮಗೆ ಶತ್ರುಗಳಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸಕಾಲಕ್ಕೆ ಕೆಲಸ ಕಾರ್ಯಗಳು ಜರುಗುವುದಿಲ್ಲ. ಆರ್ಥಿಕವಾದಂತಹ ತೊಂದರೆ, ವ್ಯವಹಾರಗಳಲ್ಲಿ ತೊಡಕು, ಜೊತೆಯಲ್ಲಿ ಭೂ ವ್ಯವಹಾರದಲ್ಲಿ ನಷ್ಟ, ಜೀವನಕ್ಕೆ ಕಷ್ಟ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಮೀನರಾಶಿಯವರಿಗೆ. ಮೀನರಾಶಿಯವರು ದೋಷ ನಿವಾರಣೆಗಾಗಿ ಭೂವರಾಹನ ದರ್ಶನ ಅಥವಾ ಭೂವರಾಹ ಶಾಂತಿಯನ್ನು ಮಾಡಿಸುವಿಕೆ, ಅದಕ್ಕಿಂತಲೂ ಮುಖ್ಯವಾಗಿ ಆಂಜನೇಯನ ಅನುಗ್ರಹ ಅಥವಾ ಶ್ರೀರಾಮನ ಅನುಗ್ರಹ ಇತ್ಯಾದಿಗಳನ್ನು ಪಡೆದುಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ರಾಮತಾರಕ ಜಪವನ್ನು ಮಾಡುವುದರಿಂದ ಕ್ಷೇಮ. ಈಶಾನ್ಯ ಭಾಗದಲ್ಲಿರ್ತಕ್ಕಂತಹ ದೇವತೆಗಳನ್ನು ಪ್ರೀತಿಸುವುದರಿಂದ ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು. 3ರ ಸಂಖ್ಯೆ ಬಳಕೆಗೆ ಒಳ್ಳೆಯದು. ಹಳದಿ ಬಣ್ಣದ ವಸ್ತ್ರಗಳು ಉಡುವುದಕ್ಕೆ ಒಳ್ಳೆಯದು. ಜೊತೆಯಲ್ಲಿ ಈಶಾನ್ಯ ಭಾಗದಲ್ಲಿ ವ್ಯವಹಾರವನ್ನು ಮಾಡಿಕೊಳ್ಳುವುದಕ್ಕೆ ಒಳ್ಳೆಯದು. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಮೀನ ರಾಶಿಯವರು ಇವತ್ತಿನ ಕಾಲಲಕ್ಷಣದಲ್ಲಿ. 12 ರಾಶಿಯವರು ಇವತ್ತಿನ ದಿವಸ ಬುಧವಾರವಾದ್ದರಿಂದ ಹೊಸ ವಸ್ತ್ರ ಖರೀದಿ ಅಥವಾ ಹೊಸ ಜ್ಯುವೆಲರಿ ಖರೀದಿ ಅಥವಾ ಹೊಸ ಭೂಮಿ ಖರೀದಿ ಅಥವಾ ಹೊಸ ಮನೆಗೆ ಹೋಗೋದು ಅಥವಾ ಬಾಡಿಗೆ ಮನೆ ಬದಲಾವಣೆ ಮಾಡಿಕೊಳ್ಳೋದು, ಇವೆಲ್ಲ ನಿಮಗೆ ಅನುಕೂಲವನ್ನು ತರ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಇಂದಿನ ಕಾಲಲಕ್ಷಣದಲ್ಲಿ 12 ರಾಶಿಯವರು.
ವೀಕ್ಷಕರೇ, ಮನುಷ್ಯನ ಜೀವನದಲ್ಲಿ 60ನೇ ವಯಸ್ಸಿನಲ್ಲಿ ತುಂಬಾ ಕಷ್ಟ ಬರ್ತದೆ ಅಂತೆ. ನಿಮ್ಮ ಆಯುಷ್ಯ ಪ್ರಮಾಣದ ಮಧ್ಯಭಾಗ. ಈ ಸಂದರ್ಭದಲ್ಲಿ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ನಮ್ಮ ಹಿರಿಕರು ಹೇಳಿರ್ತಕ್ಕಂಥದ್ದು 60 ವರ್ಷದ ಶಾಂತಿಯನ್ನು ಮಾಡಿಸಿಕೊಳ್ಳಿ, ಅದಕ್ಕೆ ಷಷ್ಠಿ ಪೂರ್ತಿ ಶಾಂತಿ ಅಂತ ಹೇಳಿದರು. 60ನೇ ವರ್ಷದಲ್ಲಿ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿಸಿಕೊಳ್ಳುವುದರಿಂದ ಮೃತ್ಯು ದೂರವಾಗ್ತದೆ. ಉಗ್ರ ರಥ ಹೇಳುವಂತ ಉಗ್ರವಾದಂತಹ ಒಂದು ಮೃತ್ಯು ಬರ್ತದೆ. ರಥದ ಮೇಲೇರಿ ಬರ್ತಾನೆ. ರಥ ಎಂದರೆ ಇಲ್ಲಿ ನಮ್ಮ ಶರೀರದ ಮೇಲೇರಿ ಬರ್ತಾನೆ. ಆ ಉಗ್ರ ಮೃತ್ಯುವನ್ನು ದೂರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಉಗ್ರರಥ ಶಾಂತಿಯನ್ನು ಮಾಡಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು 60ನೇ ವರ್ಷದಲ್ಲಿ. ಇದು ಗಂಡಸರು ಮಾಡಿಸ್ಕೊಳ್ಬಹುದು, ಹೆಂಗಸರು ಮಾಡಿಸ್ಕೊಳ್ಳೋದ್ರಿಂದ ಮುಂಬರುವಂತಹ ದಿವಸದಲ್ಲಿ ಆರೋಗ್ಯ ಭಾಗ್ಯ, ಚೈತನ್ಯ, ಜೊತೆಯಲ್ಲಿ ಸರಳತೆ, ಕುಟುಂಬದಲ್ಲಿ ನೆಮ್ಮದಿ ಇವೆಲ್ಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಈ ಸಂದರ್ಭದಲ್ಲಿ ಮಾರ್ಕಾಂಡೇಯ ಹೋಮ ಅತ್ಯಂತ ವಿಶೇಷ. ಮೃಕಂಡು ಮಹರ್ಷಿಯ ಮಗನಾಗಿರ್ತಕ್ಕಂತಹ ಮಾರ್ಕಾಂಡೇಯ ಮಂತ್ರದಿಂದ ಮಾರ್ಕಾಂಡೇಯ ಮಹಾಭಾಗ ಸಪ್ತಕಲ್ಪಾಂತ ಜೀವನ ಆಯುರಾರೋಗ್ಯಮೈಶ್ವರ್ಯಂ ದೇಹಿಮೇ ಮುನಿಪುಂಗವ ಅಥವಾ ದೇಹಿಮೇ ಋಷಿಪುಂಗವ, ಈ ಶ್ಲೋಕವನ್ನು ಪಠನ ಮಾಡುವುದರ ಮೂಲಕವಾಗಿ, ಜಪವನ್ನು ಮಾಡುವುದರ ಮೂಲಕವಾಗಿ, ಹೋಮವನ್ನು ಮಾಡುವುದರ ಮೂಲಕವಾಗಿ ಮುಂಬರುವಂತಹ ದಿನದಲ್ಲಿ ನಮಗೆ ಆಯುಷ್ಯ, ಆನಂದ, ಭಾಗ್ಯ ಇವೆಲ್ಲವೂ ಲಭಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕಲ್ಯಾಣಕ್ಕಾಗಿ ನಾವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಗಣಪತಿ ಪೂಜೆ. ದಿವಸದಲ್ಲಿಯ ಶುದ್ಧತೆಗಾಗಿ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಪುಣ್ಯಾಹ ವಾಚನ. ಜೊತೆಯಲ್ಲಿ ಪ್ರಧಾನವಾಗಿ ಸಂಕಲ್ಪವನ್ನು ಮಾಡಿಕೊಂಡು ವಿಶೇಷವಾಗಿ ನಾವು ಮಾರ್ಕಾಂಡೇಯ ಹೋಮ, ಆಯುಷ್ಯ ಹೋಮ ಮತ್ತು ವಿಶೇಷವಾದಂತಹ ಮಹಾಮೃತ್ಯುಂಜಯ ಹೋಮವನ್ನು ಈ ಸಂದರ್ಭದಲ್ಲಿ ಮಾಡಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಕೆಲವರಿಗಂತೂ ಮನೆಯಲ್ಲಿ ಮಾಡುವುದು ತುಂಬ ಕಷ್ಟ. ಕೆಲವರ ಮಕ್ಕಳು ಒಪ್ಪೋದಿಲ್ಲ, ಹೆಂಡತಿ ಒಪ್ಪಲ್ಲ, ಅಥವಾ ನಿಮಗೆ ಒಪ್ಪಿಗೆ ಇರೋದಿಲ್ಲ. ಮನಸ್ಸಿಗೇನೋ ಒಂದು ರೀತಿಯಂತಹ ಅಸಮಾಧಾನ, ಸುಮ್ಮನೆ ಯಾಕೆ ಖರ್ಚು ಹೇಳುವಂತಹ ಭಾವನೆ, ಒಟ್ಟಾರೆ ಮನೆಯಲ್ಲಿ ಜಾಗವೂ ಇರೋದಿಲ್ಲ. ಇಂಥವರು ಈಗ ಒಂದು ಸದವಕಾಶ ಇರತಕ್ಕಂಥದ್ದು ಷಷ್ಠಿ ಪೂರ್ತಿ ಶಾಂತಿಯಲ್ಲಿ ಪಾಲ್ಗೊಳ್ಳುವಿಕೆ. ನಾವು ಷಷ್ಠಿ ಪೂರ್ತಿ ಶಾಂತಿಯನ್ನು ಮಾಡಿಸ್ತಾ ಇದ್ದೇವೆ. ತಮಗೆ ಅಪೇಕ್ಷೆ ಇದ್ದಲ್ಲಿ ಅದರಲ್ಲಿ ಸೇರಿಕೊಳ್ಳಲಿಕ್ಕೆ ಅವಕಾಶ ಇರತಕ್ಕಂತಹದ್ದು. ತಮ್ಮ ಗೋತ್ರ, ನಕ್ಷತ್ರ, ಹೆಸರು ಜೊತೆಯಲ್ಲಿ ತಾವೇ ಸ್ವತಃ ಮಡಿ ಉಟ್ಟು ಕುಳಿತು ದಂಪತಿಗಳು ಷಷ್ಠಿ ಪೂರ್ತಿ ಶಾಂತಿಯನ್ನು ಮಾಡಿಸಿಕೊಳ್ಳುವುದರಿಂದ ನಿಮಗೆ ಮುಂಬರುವಂತಹ ಕಷ್ಟಗಳು ನಿವಾರಣೆಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಈ ಶಾಂತಿಯಿಂದ 10 ವರ್ಷದವರೆಗೆ ನಿಮ್ಮ ಆಯುಷ್ಯ ವೃದ್ಧಿ ಆಗ್ತದೆ. ಮತ್ತೆ 70ನೇ ವರ್ಷಕ್ಕೆ ಮತ್ತೊಂದು ಮೃತ್ಯು ಬರ್ತಾನೆ. ಆದ್ದರಿಂದ 70 ವರ್ಷದವರು ವಿಶೇಷವಾಗಿ ಭೀಮರಥ ಶಾಂತಿಯನ್ನು ಮಾಡಿಸಿಕೊಳ್ಳಬೇಕು. ಅದೇ 80ನೇ ವರ್ಷದವರು ವಿಜಯರಥ ಶಾಂತಿಯನ್ನು, 82 ವರ್ಷದವರು ಸಹಸ್ರ ಚಂದ್ರ ದರ್ಶನ ಶಾಂತಿಯನ್ನು ಮಾಡಿಸಿಕೊಳ್ಳುವುದರಿಂದ ನಿಮಗೆ ಶತಾಯುಷಿ ಶಾಂತಿಯವರೆಗೂ ಅವಕಾಶ ಇರತಕ್ಕಂಥದ್ದು. ಮಾಡಿಸ್ಕೊಳ್ಳಿ, ಒಳ್ಳೆಯ ಅವಕಾಶ ಇರತಕ್ಕಂಥದ್ದು. ಇದನ್ನು ಮಾಡಿಸಬೇಕು ಅನ್ನುವಂಥ ಅಪೇಕ್ಷೆ ಇದ್ದಲ್ಲಿ ಕೆಳಗೆ ನಮ್ಮ ನಂಬರ್ಗಳು ಬರ್ತದೆ, ಅದನ್ನು ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಜೊತೆಯಲ್ಲಿ ಅದಕ್ಕೆ ತಗಲುವಂತಹ ಖರ್ಚೆಷ್ಟು, ಎಲ್ಲಿ ಮಾಡ್ತಾ ಇದ್ದೇವೆ, ಯಾವ ರೀತಿಯಲ್ಲಿ ಮಾಡಬೇಕು, ಎಷ್ಟು ಜನ ಬರಬೇಕು, ಇದೆಲ್ಲ ವಿಚಾರವನ್ನು ಸಹಿತವಾಗಿ ಮುಂದಿನ ದಿವಸದಲ್ಲಿ, ಮುಂದಿನ ಸಂಚಿಕೆಗಳಲ್ಲಿ ತಿಳ್ಕೊಳ್ಳಿಕ್ಕೆ ಶಕ್ಯತೆ ಇದೆ. ಬೇಕಾದರೆ ಬುಕ್ ಮಾಡ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕೆಳಭಾಗದಲ್ಲಿ ಬರ್ತಕ್ಕಂತಹ ನಂಬರ್ಗಳನ್ನು ಉಪಯೋಗಿಸ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ನಿಮ್ಮ ಮಿತ್ರವರ್ಗದವರಿಗೆಲ್ಲರಿಗೂ ತಿಳಿಸಿ. ಶುಭವಾಗಲಿ. ಶುಭವಸ್ತು.